ನಿನ್ನೆ ಏನಾಯ್ತು ಘಟನೆ? ಯಾಕೆ ನೀವು ಪೊರಕೆಯನ್ನು ಹಿಡಿದು ಅಧಿಕಾರಿಗಳಿಗೆ ಹೊಡೆದು ಓಡಿಸಿದ್ರಿ ಅಂತ? ನಿನ್ನೆ ಜೆಎಂಸಿಗೆ ಬಂದಿದ್ರು. ನಾವು ವಿರೋಧ ಮಾಡ್ತಿದ್ರು, ಇಷ್ಟು 1.5 ವರ್ಷದಿಂದ ವಿರೋಧ ಮಾಡ್ತಿದ್ರು. ನಮ್ಮ ಭೂಮಿಗೆ ಜೆಎಂಸಿಗೆ ಬರಬೇಡ್ರಿ ಅಂತ ಹೋದ್ ಬುಧವಾರ ಬಾಲಕೃಷ್ಣ ಅವ್ರಿಗೆ ಮನವಿ ಕೊಟ್ಟಿದ್ವಿ. ನಮ್ಗೆ ಜೆಎಂಸಿ ಮತ್ತೆ ದುಡ್ಡು ಹಾಕೋ ಕೆಲಸನ, ಚೆಕ್ ವಿತರಣೆ ಕೆಲಸನ ನೀವು ತಡೆ ಹಿಡಿಬೇಕು. ನಮ್ಗೆ DC ಕಡೆಯಿಂದ ಶ್ವೇತಪತ್ರ ಬರಬೇಕು. ಬೇಕಾದವ್ರಿಗೆ ಮಾತ್ರ ಮಾಡ್ಕೋತೀವಿ, ಬೇಡದಿರೋರ್ಗೆ ಮಾಡಲ್ಲ. ನಿಮ್ಮ ಭೂಮಿಗೆ ನಾವು ಜೆಎಂಸಿಗೆ ಬರಲ್ಲ, ನಿಮ್ಮ ಭೂಮಿ ಸಮೇಸಕ್ಕೆ ಬರಲ್ಲ ಅಂತ ನಮ್ಗೊಂದು ಶ್ವೇತಪತ್ರ ಮಾಡಿಸಿ, ಮತ್ತೆ ಮುಖ್ಯಮಂತ್ರಿ ಅವ್ರ ಹತ್ರ ನಮ್ಗೆ ಮಾತಾಡೋಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಬಾಲಕೃಷ್ಣ ಅವ್ರಿಗೆ ಮನವಿ ಕೊಟ್ಟಿದ್ವಿ. ಅವರು ಆಯ್ತು ಮನವಿನ ಸ್ವೀಕರಿಸಿದ್ದೀನಿ, ಮಾತಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೇನೆ ನಾವು ಜೆಎಂಸಿಗೆ ಬರಲ್ಲ ಅಂತ ಸುಮ್ಮನಾಗಿದ್ವಿ. ನೆನೆ ಇದಕ್ಕಿದ್ದಂಗೆ ಜೆಎಂಸಿಗೆ ಬಂದು ಮಂಡ್ಲಹಳ್ಳಿ ಹತ್ರ ಪೊಲೀಸರು ನಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ನಿಂತ್ಕೊಬಿಟ್ಟು ಅವ್ರು ಬಳಸ್ಕೊಂಡು ಬಂದು ಸರ್ವೆ ಮಾಡ್ತಾ ಇದ್ರು. ಅದಕ್ಕೆ ರೊಚ್ಚಿಗೆದ್ದಿ ರೈತರು ಮಾಡಿದ್ರು ಸರಿಯಾಗಿ ಪೊರಕೆ ಸೇವೆ. ಪೊಲೀಸರು ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ, ನಾವು ಪೊಲೀಸರ್ಗೆ ತೊಂದರೆ ಕೊಟ್ಟಿಲ್ಲ. ಈ ಜೆಎಂಸಿ ಅವ್ರಿಗೆ ಮಾತ್ರ ನಾವು ತೊಂದರೆ ಕೊಟ್ಟಿದ್ದಷ್ಟೇ. ಪೊಲೀಸ್ ಅವ್ರಿಗೆ ನಾವೇನು ತೊಂದರೆ ಮಾಡಿಲ್ಲ. ಬರೋದು ಗೊತ್ತಿತ್ತು. ನಾವೆಲ್ಲ ಇಲ್ಲಿ ರಸ್ತೆ ತಡ್ಕೊಂಡು ಕೂತಿದ್ವು, ಅಲ್ಲೂ ಅಷ್ಟು ಜನ ಕಾಯ್ಕೊಂಡು ಕೂತಿದ್ರು. ಅವ್ರು ಬೇರೆ ಕಡೆಯಿಂದ ಕೊಡಿಯಾಲ ಕಡೆಯಿಂದ ಬಳಸ್ಕೊಂಡು ಬಂದವ್ರೆ. ಕೊಡಿಯಾಲ ಕರೆನಹಳ್ಳಿ ಕಡೆಯಿಂದ ಅಲ್ಲಿ ಹೊಲ್ದತ್ರ ಯಾರು ಇರ್ಲಿಲ್ಲ. ಈ ಕಡೆ ರೋಡ್ ಸ್ವಲ್ಪ ದೂರ 1-2 ಕಿಲೋಮೀಟರ್ ದೂರದಲ್ಲಿ ನಾವೆಲ್ಲ ಕೂತಿದ್ದು. ಪೊಲೀಸರು ಇದ್ರು, ನಾವೆಲ್ಲ ಇಲ್ಲೇ ಪೊಲೀಸರು ಅವರೆಲ್ಲ ಜೆಎಂಸಿ ಅವ್ರು ಬರಲ್ಲ ಅಂತ ಅನ್ಬಿಟ್ಟು ಮಾತಾಡ್ಕೊಂಡು ಕೂತಿದ್ರು. ಏನೇನೋ ಪ್ರಾಬ್ಲಮ್ ಹೇಳಿ ಅಂತ ಕೇಳ್ಕೊಬಿಟ್ಟು ಬಳಸ್ಕೊಂಡು 2 ಕಿಲೋಮೀಟರ್ ಬಳಸ್ಕೊಂಡ್ ಬಂದು ಅಲ್ಲಿ ದೂರದಲ್ಲಿ ಸರ್ವೆ ಮಾಡ್ತಿದ್ರು. ಒಬ್ರಲ್ಲ ಒಬ್ರು ಗೊತ್ತಾಯ್ತು ಜನಗಳಿಗೆ, ಎಲ್ಲ ನುಗ್ಗಿದ್ರು. ಅವರು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅವಾಚ್ಯ ಶಬ್ದಗಳಿಂದ ರೈತರನ್ನ ಬಯಕ್ ಶುರು ಮಾಡಿದ್ರು. ರೈತರು ದಂಗೆ ಇದ್ರು. ಎಷ್ಟು ದಿನ ಕಾಯ್ಕೋತಾರೆ? ಎಷ್ಟು ನಮ್ಮ ಭೂಮಿಗೆ ನಾವು ಎಷ್ಟು ದಿನ ಹೋರಾಡೋಣ? 1.5 ವರ್ಷದಿಂದ ಇಲ್ಲಿಂದ ಅಲ್ಗೋಡು, ಅಲ್ಲಿಂದ ಇಲ್ಗೋಡು, ಯಾರು ಹೇಳಿದ ಕೆಲಸ ಎಲ್ಲ ಮಾಡೋದು. ಯಾರ ರಾಜಕಾರಣಿಗೆಲ್ಲ ಏನ್ ಹೇಳ್ತಾನೋ ಅವ್ನ ಆಫೀಸ್ಗೆ ಹೋಗೋದು, ಇವನ ಆಫೀಸ್ಗೆ ಹೋಗೋದು, ಎಲ್ಲರಿಗೂ ಮನವಿ ಕೊಡೋದು. ಯಾರ್ಯಾರು ಮನವಿ ಕೊಟ್ಟಿಲ್ಲ ನಮ್ಮ ರೈತರು? ರಾಜ್ಯಪಾಲರ ತವಿಂದ ಇಲ್ಲಿವರೆಗೂ GBD ಆಫೀಸ್ ಗಂಟ ಮನವಿ ಕೊಟ್ಟಿದ್ದೀವಲ್ಲ, ಯಾರೊಬ್ರು ಪ್ರತಿಕ್ರಿಯೆನೂ ಇಲ್ಲ ನಮ್ಮ ಮನವಿಗೆ. ನಮ್ನ ಏನ್ ಅವ್ರು ಕೇರ್ ಮಾಡ್ತಾನೆ ಇಲ್ಲ. ಏನ್ ಕಾಲ್ಗಾಕ್ ಹೊಸಕ್ತವ್ರೆ. ಜನಗಳು ನಿದ್ದೆ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಎಲ್ಲ ಬಿಟ್ಟು ಬೀದಿ ನಿಂತಿದ್ದೀವಿ. ಇನ್ನೇನಿದ್ರು ನಮ್ಮ ಭೂಮಿ ಉಳಿಸ್ಕೋಬೇಕು ಅಷ್ಟೇ ನಮ್ದೊಂದು ಧ್ಯೇಯ. ಇನ್ನೇನ್ ನಾವ್ ಯಾರಿಗೂ ತೊಂದ್ರೆನೂ ಕೊಡಲ್ಲ, ನಾವ್ ಯಾರಿಗೂ ಬೈಯೋದು ಇಲ್ಲ. ನಮ್ ಭೂಮಿ ಬೇಕು, ನಾವ್ ಭೂಮಿ ಬಿಡಲ್ಲ, ನಮ್ ಭೂಮಿ ಉಳಿಸ್ಕೊಂಡೇ ಉಳಿಸ್ಕೋತೀವಿ. ನಿನ್ನೆ ಏನಾಯ್ತು ಘಟನೆ? ಯಾಕೆ ನೀವು ಪೊರಕೆಯನ್ನು ಹಿಡಿದು ಅಧಿಕಾರಿಗಳಿಗೆ ಹೊಡೆದು ಓಡಿಸಿದ್ರಿ ಅಂತ? ನಿನ್ನೆ ಜೆಎಂಸಿಗೆ ಬಂದಿದ್ರು. ನಾವು ವಿರೋಧ ಮಾಡ್ತಿದ್ರು, ಇಷ್ಟು 1.5 ವರ್ಷದಿಂದ ವಿರೋಧ ಮಾಡ್ತಿದ್ರು. ನಮ್ಮ ಭೂಮಿಗೆ ಜೆಎಂಸಿಗೆ ಬರಬೇಡ್ರಿ ಅಂತ ಹೋದ್ ಬುಧವಾರ ಬಾಲಕೃಷ್ಣ ಅವ್ರಿಗೆ ಮನವಿ ಕೊಟ್ಟಿದ್ವಿ. ನಮ್ಗೆ ಜೆಎಂಸಿ ಮತ್ತೆ ದುಡ್ಡು ಹಾಕೋ ಕೆಲಸನ, ಚೆಕ್ ವಿತರಣೆ ಕೆಲಸನ ನೀವು ತಡೆ ಹಿಡಿಬೇಕು. ನಮ್ಗೆ DC ಕಡೆಯಿಂದ ಶ್ವೇತಪತ್ರ ಬರಬೇಕು. ಬೇಕಾದವ್ರಿಗೆ ಮಾತ್ರ ಮಾಡ್ಕೋತೀವಿ, ಬೇಡದಿರೋರ್ಗೆ ಮಾಡಲ್ಲ. ನಿಮ್ಮ ಭೂಮಿಗೆ ನಾವು ಜೆಎಂಸಿಗೆ ಬರಲ್ಲ, ನಿಮ್ಮ ಭೂಮಿ ಸಮೇಸಕ್ಕೆ ಬರಲ್ಲ ಅಂತ ನಮ್ಗೊಂದು ಶ್ವೇತಪತ್ರ ಮಾಡಿಸಿ, ಮತ್ತೆ ಮುಖ್ಯಮಂತ್ರಿ ಅವ್ರ ಹತ್ರ ನಮ್ಗೆ ಮಾತಾಡೋಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಬಾಲಕೃಷ್ಣ ಅವ್ರಿಗೆ ಮನವಿ ಕೊಟ್ಟಿದ್ವಿ. ಅವರು ಆಯ್ತು ಮನವಿನ ಸ್ವೀಕರಿಸಿದ್ದೀನಿ, ಮಾತಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೇನೆ ನಾವು ಜೆಎಂಸಿಗೆ ಬರಲ್ಲ ಅಂತ ಸುಮ್ಮನಾಗಿದ್ವಿ. ನೆನೆ ಇದಕ್ಕಿದ್ದಂಗೆ ಜೆಎಂಸಿಗೆ ಬಂದು ಮಂಡ್ಲಹಳ್ಳಿ ಹತ್ರ ಪೊಲೀಸರು ನಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ನಿಂತ್ಕೊಬಿಟ್ಟು ಅವ್ರು ಬಳಸ್ಕೊಂಡು ಬಂದು ಸರ್ವೆ ಮಾಡ್ತಾ ಇದ್ರು. ಅದಕ್ಕೆ ರೊಚ್ಚಿಗೆದ್ದಿ ರೈತರು ಮಾಡಿದ್ರು ಸರಿಯಾಗಿ ಪೊರಕೆ ಸೇವೆ. ಪೊಲೀಸರು ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ, ನಾವು ಪೊಲೀಸರ್ಗೆ ತೊಂದರೆ ಕೊಟ್ಟಿಲ್ಲ. ಈ ಜೆಎಂಸಿ ಅವ್ರಿಗೆ ಮಾತ್ರ ನಾವು ತೊಂದರೆ ಕೊಟ್ಟಿದ್ದಷ್ಟೇ. ಪೊಲೀಸ್ ಅವ್ರಿಗೆ ನಾವೇನು ತೊಂದರೆ ಮಾಡಿಲ್ಲ. ಬರೋದು ಗೊತ್ತಿತ್ತು. ನಾವೆಲ್ಲ ಇಲ್ಲಿ ರಸ್ತೆ ತಡ್ಕೊಂಡು ಕೂತಿದ್ವು, ಅಲ್ಲೂ ಅಷ್ಟು ಜನ ಕಾಯ್ಕೊಂಡು ಕೂತಿದ್ರು. ಅವ್ರು ಬೇರೆ ಕಡೆಯಿಂದ ಕೊಡಿಯಾಲ ಕಡೆಯಿಂದ ಬಳಸ್ಕೊಂಡು ಬಂದವ್ರೆ. ಕೊಡಿಯಾಲ ಕರೆನಹಳ್ಳಿ ಕಡೆಯಿಂದ ಅಲ್ಲಿ ಹೊಲ್ದತ್ರ ಯಾರು ಇರ್ಲಿಲ್ಲ. ಈ ಕಡೆ ರೋಡ್ ಸ್ವಲ್ಪ ದೂರ 1-2 ಕಿಲೋಮೀಟರ್ ದೂರದಲ್ಲಿ ನಾವೆಲ್ಲ ಕೂತಿದ್ದು. ಪೊಲೀಸರು ಇದ್ರು, ನಾವೆಲ್ಲ ಇಲ್ಲೇ ಪೊಲೀಸರು ಅವರೆಲ್ಲ ಜೆಎಂಸಿ ಅವ್ರು ಬರಲ್ಲ ಅಂತ ಅನ್ಬಿಟ್ಟು ಮಾತಾಡ್ಕೊಂಡು ಕೂತಿದ್ರು. ಏನೇನೋ ಪ್ರಾಬ್ಲಮ್ ಹೇಳಿ ಅಂತ ಕೇಳ್ಕೊಬಿಟ್ಟು ಬಳಸ್ಕೊಂಡು 2 ಕಿಲೋಮೀಟರ್ ಬಳಸ್ಕೊಂಡ್ ಬಂದು ಅಲ್ಲಿ ದೂರದಲ್ಲಿ ಸರ್ವೆ ಮಾಡ್ತಿದ್ರು. ಒಬ್ರಲ್ಲ ಒಬ್ರು ಗೊತ್ತಾಯ್ತು ಜನಗಳಿಗೆ, ಎಲ್ಲ ನುಗ್ಗಿದ್ರು. ಅವರು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅವಾಚ್ಯ ಶಬ್ದಗಳಿಂದ ರೈತರನ್ನ ಬಯಕ್ ಶುರು ಮಾಡಿದ್ರು. ರೈತರು ದಂಗೆ ಇದ್ರು. ಎಷ್ಟು ದಿನ ಕಾಯ್ಕೋತಾರೆ? ಎಷ್ಟು ನಮ್ಮ ಭೂಮಿಗೆ ನಾವು ಎಷ್ಟು ದಿನ ಹೋರಾಡೋಣ? 1.5 ವರ್ಷದಿಂದ ಇಲ್ಲಿಂದ ಅಲ್ಗೋಡು, ಅಲ್ಲಿಂದ ಇಲ್ಗೋಡು, ಯಾರು ಹೇಳಿದ ಕೆಲಸ ಎಲ್ಲ ಮಾಡೋದು. ಯಾರ ರಾಜಕಾರಣಿಗೆಲ್ಲ ಏನ್ ಹೇಳ್ತಾನೋ ಅವ್ನ ಆಫೀಸ್ಗೆ ಹೋಗೋದು, ಇವನ ಆಫೀಸ್ಗೆ ಹೋಗೋದು, ಎಲ್ಲರಿಗೂ ಮನವಿ ಕೊಡೋದು. ಯಾರ್ಯಾರು ಮನವಿ ಕೊಟ್ಟಿಲ್ಲ ನಮ್ಮ ರೈತರು? ರಾಜ್ಯಪಾಲರ ತವಿಂದ ಇಲ್ಲಿವರೆಗೂ GBD ಆಫೀಸ್ ಗಂಟ ಮನವಿ ಕೊಟ್ಟಿದ್ದೀವಲ್ಲ, ಯಾರೊಬ್ರು ಪ್ರತಿಕ್ರಿಯೆನೂ ಇಲ್ಲ ನಮ್ಮ ಮನವಿಗೆ. ನಮ್ನ ಏನ್ ಅವ್ರು ಕೇರ್ ಮಾಡ್ತಾನೆ ಇಲ್ಲ. ಏನ್ ಕಾಲ್ಗಾಕ್ ಹೊಸಕ್ತವ್ರೆ. ಜನಗಳು ನಿದ್ದೆ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಎಲ್ಲ ಬಿಟ್ಟು ಬೀದಿ ನಿಂತಿದ್ದೀವಿ. ಇನ್ನೇನಿದ್ರು ನಮ್ಮ ಭೂಮಿ ಉಳಿಸ್ಕೋಬೇಕು ಅಷ್ಟೇ ನಮ್ದೊಂದು ಧ್ಯೇಯ. ಇನ್ನೇನ್ ನಾವ್ ಯಾರಿಗೂ ತೊಂದ್ರೆನೂ ಕೊಡಲ್ಲ, ನಾವ್ ಯಾರಿಗೂ ಬೈಯೋದು ಇಲ್ಲ. ನಮ್ಮ ಭೂಮಿ ಬೇಕು, ನಾವ್ ಭೂಮಿ ಬಿಡಲ್ಲ, ನಮ್ಮ ಭೂಮಿ ಉಳಿಸ್ಕೊಂಡೇ ಉಳಿಸ್ಕೋತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.